ಹೆಲೋ ಹಾಯ್ ಫ್ರೆಂಡ್ಸ್. ಅಣ್ಣನ ಬರ್ತ್ಡೇ ಇತ್ತು ಅಂತ ನಾವೆಲ್ಲ ಸೆಲೆಬ್ರೇಟ್ ಮಾಡಿಕೊಂಡು ಒನ್ ಡೇ ಟ್ರಿಪ್ ಅಂತ ಎಲ್ಗನ ಪ್ಲ್ಯಾನ್ ಮಾಡ್ಕೋಬೇಕು ಅಂತ ನಾವು ಶಿವಗಂಗೆ ಬೆಟ್ಟ ಹತ್ತೋದು ಹರಕೆ ಹಾಗೇ ಇದೆ, ಅಲ್ಲಿಗೆ ಹೋಗಿ ಬಂದುಬಿಡೋಣ, ಹತ್ರ ಇದೆ, ಒನ್ ಡೇ ಟ್ರಿಪ್ ಆಗುತ್ತೆ ಅಂತ ಅಂತು. ಅದಕ್ಕೆ ನಾವು ಸಹ ಇಲ್ಲೆಲ್ಲ ಬೆಳಗ್ಗೆನೇ ಒಂದು 10 ಗಂಟೆ ಹಂಗೆ ಹೊರಟಿದ್ವಿ. ಮಕ್ಕಳೆಲ್ಲ ಕರ್ಕೊಂಡ್ರೆ ರಜೆ ಹಾಕ್ಬೇಕಾಗುತ್ತೆ ಮತ್ತು ಲೇಟ್ ಆಗುತ್ತೆ ಅಂತಂದ್ಬಿಟ್ಟು ನಾವು ಸಹ ಒಂದು 5-6 ಜನ ಇಲ್ಲಿ ಹೊರಡ್ತಾ ಇದ್ದೀವಿ. ಇಲ್ಲಿ ಬಂದುಬಿಟ್ಟು ನಾವು ಶಿವಗಂಗೆ ಬೆಟ್ಟ ಹೋಗ್ತಾ ಇರೋದು. ದಾಬಸ್ಪೇಟೆಯಿಂದ ಒಂದು 6 ಕಿಲೋಮೀಟ್ರ್ ಆಗುತ್ತೆ, ಒಂದು 5-6 ಕಿಲೋಮೀಟ್ರ್ ಅಷ್ಟೇ ದೂರ. ಇಲ್ಲಿ ಬಂದುಬಿಟ್ಟು ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇದ್ವಿ. ಇಲ್ಲಿ ಹೋಗ್ತಾ ಇರುವಾಗ ದೇವಸ್ಥಾನ ಮುಂಭಾಗದಲ್ಲೇ ದಾಸೋಹಕ್ಕೆ ಅಂತ ಕಟ್ಟಿಗೆ ಎಲ್ಲ ಒಂದು ಕಡೆ ಶೇಖರಿಸಿದ್ದಾರೆ. ಹೋಗೋರಿಗೆಲ್ಲ ಈ ಥರ 4-5 ಕಟ್ಟಿಗೆ ಈ ಥರ ಕೊಡ್ತಾ ಇದ್ದಾರೆ. ಯಾಕಂದರೆ ಅವರೇ ಒಟ್ಕೊಂಡೋಗಿ ಹಾಕೋದಕ್ಕಿಂತ ಒಬ್ಬರು ಕೂಲಿ ಮನುಷ್ಯರನ್ನೆಲ್ಲ ಇಡಬೇಕಾಗುತ್ತೆ. ಈ ಥರ ಕೊಡೋದ್ರಿಂದ ಒಬ್ಬೊಬ್ಬರೇ ತಗೊಂಡು ಅಲ್ಲಿ ಹಾಕೋದ್ರಿಂದ ಸ್ವಲ್ಪ ಅಳಿಲು ಸೇವೆ ಆದಂಗೆ ಆಗುತ್ತೆ ಅಂತಂದು ಹೋಗೋರಿಗೆಲ್ಲ ಕೊಡ್ತಾಯಿದ್ದಾರೆ. ನಾವು ಸಹ ಎಲ್ಲ ಇಸ್ಕೊಂಡು ಇಲ್ಲಿ ಎಲ್ಲಿಗೆ ತೊಗೊಂಡು ಬಂದು ಹಾಕ್ತಾಯಿದ್ದೀವಿ. ಇಲ್ಲಿಲ್ಲ ಅಲ್ಲಿಂದ ಎಲ್ಲ ಹತ್ಕೊಂಡು ಬರುವಾಗ ನನ್ನ ಸೊಸೆನೂ ಕರ್ಕೊಂಡು ಹೋಗಿದ್ವಲ್ಲ, ಅವಳು ಸಹ ಇಬ್ಬರು ಇಟ್ಕೊಂಡು ಈ ಥರ ನಡ್ಸ್ಕೊಂಬರ್ತಾ ಇದ್ವಿ. ಅವಳಿಗೆ ಹತ್ತೋದು ಜೋಶ್ ಇತ್ತು. ನಮಗೆ ಸ್ವಲ್ಪ ಅಲ್ಲಿಂದ ಅಲ್ಲಿ ಅಷ್ಟು ಮೆಟ್ಲು ಹತ್ತೋಷ್ಟಕ್ಕೆ ಸಾಕಪ್ಪ ಅನಿಸ್ಬಿಡ್ತು. ಇನ್ನು ನಾವು ತುದಿ ಒಳ್ಕಲ್ ತೀರ್ಥದ ತನಕ ಹೋಗಿ ಬರೋಣ ಅಂತ ಅಂದ್ಕೊಂಡಿರೋದು. ನೋಡೋಣ ಮುಂದಕ್ಕೆ ಹೋಗೋಣ ಅಂತ ಹಂಗೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಫಸ್ಟು ಬೆಟ್ಟ ಹತ್ಬಿಡೋಣ ಅಂತ ಅಂದ್ಕೊಂಡು ಬಂದ್ವಿ. ಇಲ್ಲ ದರ್ಶನ ಮಾಡ್ಕೊಂಡೆ ಹೋಗಿಬಿಡೋಣ ಅಂತ ಈಗ ದರ್ಶನಕ್ಕೆ ಬಂದಿದ್ದೀವಿ. ಇಲ್ಲಿ ಹೊನ್ನಾದೇವಿ ಮತ್ತು ಗಂಗಾಧರೇಶ್ವರ ಸ್ವಾಮಿ ಸನ್ನಿಧಿ ಕ್ಷೇತ್ರ. ಇಲ್ಲಿಗೆ ಬರ್ತಾ ಫಸ್ಟ್ ದೇವಸ್ಥಾನ ಮುಗಿಸ್ಕೊಂಡು ಹೋಗೋಣ ಅಂತ. ಕೋತಿಗಳು ಕಟ್ಟೋದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಇಲ್ಲಿ ಒಂದು ಬ್ಯಾಗ್ ಇದ್ರೂ ಸಹ ಬಿಡೋದಿಲ್ಲ, ಕಿತ್ಕೊಳ್ಳೋಕೆ ನೋಡ್ತಾ ಇರುತ್ತೆ. ಇಲ್ಲಿ ಬಂದುಬಿಟ್ಟು ಫಸ್ಟು ನಾವು ಎಂಟ್ರಿ ಆಗ್ತಿದ್ದಂಗೆ ಬಸವಣ್ಣ ದರ್ಶನ ಮಾಡಿಕೊಂಡು ಇನ್ನು ಒಳಗಡೆ ಬರ್ತಿದ್ದಂಗೆ ಗಂಗಾಧರೇಶ್ವರ ಸ್ವಾಮಿನ ದರ್ಶನ ಮಾಡಿಕೊಂಡು ಇಲ್ಲಿ ತುಪ್ಪನ ಇಟ್ಟರೆ ಬೆಣ್ಣೆ ಆಗುತ್ತಂತೆ. ಅದ್ರ ಮೇಲೆ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿದ್ರೆ ಅದು ಸಹ ಇಲ್ಲಿ ಪ್ರತೀತಿ ಇದೆ. ಇನ್ನು ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ನೋಡ್ತಾ ಇರ್ಬೋದು, ಎಲ್ಲ ಕಲ್ಲು ಬಂಡೆಲ್ಲ ಒಳಗಡೆ ನಮ್ಮ ಮೇಲೆ ಟಚ್ ಆಗುತ್ತೆ ತಲೆ, ಆ ಥರ ಇದೆ ಇಲ್ಲೆಲ್ಲ. ಇನ್ನು ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಇಲ್ಲಿ ಪಕ್ಕದಲ್ಲೇ ಇರುವಂಥ ಎಲ್ಲ ನಾಗರ ಪ್ರತಿಷ್ಠೆಗಳಿದ್ದಾವೆ, ಅಲ್ಲೆಲ್ಲ ಪೂಜೆ ಮಾಡಿದ್ದಾರೆ. ಅಲ್ಲೆಲ್ಲ ಒಂದು ಫೋಟೋ ತೆಗೆಸ್ಕೊಂಡು ಈಗ ಮೇಲೆ ನಂದಿ ಹತ್ರ ಹೋಗ್ತಾ ಇದ್ದೀವಿ ಈಗೆಲ್ಲರೂ. ಇದು ಸಹ ಅಷ್ಟೇ, ಹತ್ತಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ನನ್ನ ಸೊಸೆನ ಈ ಥರ ಇಟ್ಕೊಂಡು ಹತ್ತುತ್ತಾ ಇದ್ದೀವಿ. ಇಲ್ಲೆಲ್ಲ ನೋಡ್ತಾ ಇರ್ಬೋದು ನೋಡಿ, ಅಲ್ಲಿ ನಂದಿ ಹತ್ರ ತನಕ ಹತ್ತಾ ಇರ್ಬೋದು. ಇಲ್ಲಿಂದನೇ ಅಂಗಡಿಗಳು ಸ್ಟಾರ್ಟ್ ಆಗುತ್ತೆ. ನಾವೇನೇ ತೊಗೊಂಡ್ರು ಇಲ್ಲಿ ಒಂದೊಂದು ಸ್ಟೆಪ್ಗೆಲ್ಲ 10 ರೂಪಾಯಿ ಜಾಸ್ತಿ ಇರುತ್ತೆ. ನಾವು ಸ್ನ್ಯಾಕ್ಸ್ ಏನಾದ್ರು ತೊಗೊಂಡೋದ್ರೆ ಒಳ್ಳೆಯದು. ನೀರು ಅಂತ ಎಲ್ಲ ಅಲ್ಲಿ ಇವಾಗ ಇಲ್ಲಿ 10 ರೂಪಾಯಿ ಇದ್ದರೆ ಅಲ್ಲಿ 20 ರೂಪಾಯಿ, 20 ರೂಪಾಯಿಂದ 30 ರೂಪಾಯಿ ಜಾಸ್ತಿ ಆಗ್ತಾನೆ ಇರುತ್ತೆ. ಆದಷ್ಟು ನಾವು ಇಲ್ಲಿ ನೀರು ಬಾಟ್ಲಂದು ಇಟ್ಕೊಂಡು ಹೋದರೆ ಬೇಕಾದ್ರೆ ಅಲ್ಲಿ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಬೋದು ಲಗೇಜ್ ಎಲ್ಲ. ನಾವಿಲ್ಲಿ ಚಾಕ್ಲೇಟು ಒಂದೊಂದು ಹತ್ರ ಕೂತ್ಕೊಂಡು ಒಂದೊಂದು ಹತ್ರ ವ್ಯೂ ತೊಗೊಂಡು ಹೋಗ್ತಾಯಿದ್ವಿ. ಸ್ವಲ್ಪ ಸುಧಾರಿಸ್ಕೊಂಡು ಹೋದರೆ ಟ್ರೆಕ್ಕಿಂಗ್ ಚೆನ್ನಾಗಿರುತ್ತೆ ಅದು. ನಾವು ಒಂದು 4ನೇ ಸರಿ ಹೋಗ್ತಾ ಇರೋದಿಲ್ಲಿ. ಆದಷ್ಟು ಸ್ವಲ್ಪ ಟೈಮ್ ತೊಗೊಂಡು ಹೋಗೋಣ ಅಂತ. ಒಂದೇ ಸತಿ ಹತ್ಬಿಟ್ರೆ ಫುಲ್ ಸ್ಟ್ರೈನ್ ಆಗಿಬಿಡುತ್ತೆ ಅಂತಂದು ಸ್ವಲ್ಪ ಒಂದೊಂದು ಅಂಗಡಿ ಹತ್ರ ಎಲ್ಲಿ ಸಿಗುತ್ತೋ ಅಲ್ಲಿ ಕೂತ್ಕೊಂಡು, ಮತ್ತು ಎಲ್ಲಿ ಪ್ಯಾಸೇಜ್ ಇರುತ್ತೋ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊತ ಹೋಗ್ತಾ ಇದ್ದೀವಿ. ಇಲ್ಲಿ ಎಲ್ಲಿ ಫ್ರೀಯಾಗಿ ಕೂತ್ಕೊಂಡಿರ್ತೀವೋ ಅಲ್ಲೆಲ್ಲ ಕೆಲವು ಫೋಟೋಸ್ ತೆಗೆಸ್ಕೊಂಡು ನ್ಯಾಚುರಲಾಗಿ ಚೆನ್ನಾಗಿ ಬರ್ತಾಯಿತ್ತು. ಅಲ್ಲೆಲ್ಲ ವ್ಯೂ ಒಂಥರ ಮೋಡ ಕವಿದ ವಾತಾವರಣ, ಅಷ್ಟೊಂದು ಬಿಸಿಲು ಇರಲಿಲ್ಲ, ಅಷ್ಟೊಂದು ತಣ್ಣಗೂ ಇರಲಿಲ್ಲ, ಚೆನ್ನಾಗಿತ್ತು ವೆದರ್. ನಮ್ಗೆ ಹೋಗ್ತಾ ಇದ್ರೇ ಇನ್ನು ಎಲ್ಲರೂ ಒಂದೊಂದು ಫೋಟೋ ತೆಗೆಸ್ಕೊಂಡು ಒಂದೊಂದು ಸ್ವಲ್ಪನೇ ಬಾಟ್ಲ್ ನೀರು ಹಾಕ್ಕೊಂಡು ಹೋಗ್ತಾ ಇದ್ವಿ. ಇವಾಗ ನಾವು ಹೋಗ್ತಾ ಇರೋದು ನಂದಿಗೆ, ಅಲ್ಲಿಗೆ ಹೋಗಬೇಕು ಅಂತ ರೀಚ್ ಆಗಬೇಕು ಅಂತ. ನೋಡಿ ಅಲ್ಲಿ ಅಷ್ಟು ಮೇಲೆ ಇದೆ ಇದು. ಇಲ್ಲಿಂದ ನೋಡೋದಕ್ಕೆ ಹತ್ರನೇ ಅನಿಸುತ್ತೆ, ಆದರೆ ಹೋಗುವಾಗ ಗೊತ್ತಾಗುತ್ತೆ ಚಿಕ್ಕದಾಗಿರುತ್ತೆ ಮೆಟ್ಲೆಲ್ಲ. ಸ್ವಲ್ಪ ಕಷ್ಟನೇ ಬೀಳಬೇಕಾಗುತ್ತೆ. ಈ ಥರ ಕಂಬಿಟ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಫಸ್ಟ್ ಒಳ್ಕಲ್ ತೀರ್ಥ ರೀಚ್ ಆಗೋಣ ಅಂತ ಈಗ ಹೋಗ್ತಾ ಇದ್ದೀವಿ. ನೋಡ್ತಾ ಇರೋದು ಯಾವ ಥರ ಇದೆ ರೋಡು ಅನ್ನೋದು. ಫುಲ್ ಕಡ್ದಾಗಿದೆ, ಎಲ್ಲ ಕಲ್ಲು ಗುಂಡು ಬೆಟ್ಟ ಅನ್ನೋ ಥರನೇ ಎಲ್ಲ. ಈಗ ಒಳ್ಕಲ್ ತೀರ್ಥಕ್ಕೆ ಬಂದು ರೀಚ್ ಆಗಿದ್ವಿ. ಇಲ್ಲಿ ಬಂದುಬಿಟ್ಟು ಟಿಕೆಟ್ ತೊಗೊಬೇಕು ನಾವು. ಇಲ್ಲಿಂದ ಬರೀ ಸ್ಟೂಡೆಂಟ್ಸೇ ಜಾಸ್ತಿ ಬರ್ತಾಯಿದ್ದಾರೆ ಟ್ರೆಕ್ಕಿಂಗಿಗೆ. ಅಲ್ಲೊಬ್ರು ಇರ್ತಾರೆ ಅಷ್ಟೇ, ಮಕ್ಕಳು ಫ್ಯಾಮಿಲಿ ಅನ್ನೋದು. ಎಲ್ಲ ಕಾಲೇಜಲ್ಲೆಲ್ಲ ಇನ್ನು ಶನಿವಾರ ಹೋಗಿದ್ದು ನಾವು. ಭಾನುವಾರ ಇದ್ದರೆ ಇನ್ನೂ ಸಖತ್ತು ರಶ್ ಇರ್ತಿತ್ತೇನೋ. ಶನಿವಾರನೇ ಇಷ್ಟೊಂದು ರಶ್ ಇತ್ತು. ಅಲ್ಲಿಂದ ಟಿಕೆಟ್ ತೊಗೊಂಡು ಒಳ್ಕಲ್ ತೀರ್ಥದ ಒಳಗಡೆ ಹೋಗ್ತಾ ಇದ್ವಿ. ಇದು ಸಹ ಅಷ್ಟೇ, ಕಲ್ಲಲ್ಲೆಲ್ಲ ಕೆತ್ತಿರೋ ಅಂಥದ್ದು ದೇವಸ್ಥಾನ. ಒಳಗಡೆ ಹೋದರೆ ಫುಲ್ ನಾವು ಎಷ್ಟು ಶೆಕೆ ಆಗಿರುತ್ತೆ ನಡ್ಕೊಂಡು ಹೋಗಿ ಎಲ್ಲ. ಅಲ್ಲಿ ಒಳಗಡೆ ಹೋದ ತಕ್ಷಣ ತಣ್ಣಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಳ್ಕಲ್ ತೀರ್ಥ ಅಂತಂದ್ರೇ ನಾವೇನಾದರೂ ಮನಸ್ಸಿನಲ್ಲಿ ಅಂದ್ಕೊಂಡು ನೀರು ನಮಗೆ ಕೈಗೆ ಸಿಕ್ಕಿದೆ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ನಂಬಿಕೆ ಇದೆ ಇಲ್ಲಿ. ನಾವು ಸಹ ಎಲ್ಲ ಟ್ರೈ ಮಾಡಿದ್ವಿ, ನಮಗೂ ಸಹ ನೀರೆಲ್ಲ ಸಿಕ್ತು ಅಲ್ಲೆಲ್ಲ. ನಾವು ಈ ಕಡೆಯಿಂದ ಹೋದರೆ ಆ ಕಡೆಯಿಂದ ಆ ಥರ ತೂರ್ಕೊಂಡು ಬರಬೇಕು. ಲೆಫ್ಟ್ ಸೈಡಿಂದ ಹೋಗಿ ಆ ಕಡೆ ದೇವ್ರ ಕಡೆಯಿಂದ ಬರ್ತಾ ಇರ್ಬೋದು. ನೋಡಿ ನೀರು ಯಾವ ಥರ ಇಲ್ಲಿ ಕಾಣಿಸ್ತಾ ಇದೆ. ಕೈಗೆ ಟಚ್ ಆಗೋಲ್ಲ, ಕೆಲವ್ರಿಗೆ ಸಿಗೋದೇ ಇಲ್ಲ, ಕೆಲವ್ರಿಗೆಲ್ಲ ಸಿಗುತ್ತೆ ಇಲ್ಲಿ. ನಮಗಂತೂ ನೀರು ಸಿಕ್ತು. ನಾವೆಲ್ಲ ಇಲ್ಲಿ ಕೆಲವ್ರಿಗೆ ಇನ್ನೂ ಯಾರ್ಯಾರು ಸಿಕ್ಕಿಲ್ಲ ಅವ್ರಿಗೆಲ್ಲ ಅಣ್ಣನೇ ಪ್ರೋಕ್ಷಣೆ ಮಾಡ್ತಾಯಿದ್ದಾರೆ. ನೀರು ಸಿಕ್ಕಿದ್ದು ಅವ್ರಿಗೆ ಸ್ವಲ್ಪ ಕೈ ಉದ್ದ ಇರೋದ್ರಿಂದ ಎಲ್ರಿಗೂ ಸಹ ಹಾಕ್ಕೊಂಡು ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ಸ್ವಲ್ಪ ಬಗ್ಕೊಂಡು ಬರಬೇಕಿಲ್ಲಿ.
ಇಲ್ಲೂ ಸಹ ಬಂಡೆ ಮೇಲೆ ಇದೆ ಇರುತ್ತಲ್ವ, ಸ್ವಲ್ಪ ಮುಂದೆ ಬಂದು ಬಕ್ಕೊಂಬಂದ್ಬಿಟ್ಟು ಈ ಥರ ಎಲ್ಲ ಬರ್ತಾ ಇದ್ದೀವಿ ಈಗ. ನೋಡಿ ಮುಂದೆ ಎಲ್ಲ ಯಾವ ಥರ ಇದೆ ಪ್ಯಾಸೇಜು, ಎಲ್ಲ ಫುಲ್ಲು ನೀರೆಲ್ಲ ಹಾಕಿರ್ತೀವಲ್ಲ, ಸ್ವಲ್ಪ ತೇವ ಇರುತ್ತೆ, ಜಾರೋ ಥರ ಇರುತ್ತೆ ಅಲ್ಲೆಲ್ಲ. ಇನ್ನು ಅಲ್ಲ ಮುಗಿಸ್ಕೊಂಡು ದರ್ಶನ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲೂ ಸಹ ಒಂದು ಫೋಟೋ ತೆಗೆಸ್ಕೊಂಡು, ಕೋತಿಗಳಂತೂ ನಾವು ಬ್ಯಾಗ್ ಇಟ್ಕೊಂಡು ಏನೇ ಇದ್ರೂ ಕಸ್ಕೊಂಡು ಹೋಗ್ಬಿಡ್ತೇವೆ. ಭಾಳ ಹುಷಾರಾಗಿರ್ಬೇಕು ಅಲ್ಲಿ ಮಾತ್ರ. ಕೋತಿಗಳು ಎಷ್ಟು ನಾವು ಸಣ್ಣದು ಏನು ಇಟ್ಕೊಂಡಿದ್ವಿ, ಒಂದು ವಾಟರ್ ಬಾಟಲ್ ಸಹ ಅಷ್ಟು ಕಿತ್ಕೊಂಡು ಹೋಗ್ಬಿಡ್ತಾವೆ ಅಲ್ಲೆಲ್ಲ. ಇನ್ನು ಸ್ವಲ್ಪ ಒಳ್ಕಲ್ತಿರ್ತಾ ಮುಂದೆ ಬಂದ್ವಲ್ಲ, ಅಲ್ಲಿ ಏನಾದ್ರು ಕುಡಿಯೋಣ ಅಂತಂದು ಇಲ್ಲಿ ನಿಂಬೆಹಣ್ಣಿನ ಜ್ಯೂಸ್ ತಗೊಳ್ತಾ ಇದ್ವಿ. ಮತ್ತು ಒಂದು ಪ್ಲೇಟು ಚುರ್ಮುರಿ ತೊಗೊತಿದ್ವಿ. ಹೇಳ್ತೀನಲ್ಲ, ಒಂದು ಗ್ಲಾಸ್ ಬಂದುಬಿಟ್ಟು 20 ರುಪೀಸು, ಇಲ್ಲಿ ಚುರ್ಮುರಿ ಬಂದುಬಿಟ್ಟು 40 ರೂಪಾಯಿ. ಇನ್ನು ಸ್ವಲ್ಪ ಮುಂದಕ್ಕೆ ಹೋದಂಗೆಲ್ಲ ಅಲ್ಲಿ ಕೆಳಗಡೆ ಇವಾಗ 10 ರೂಪಾಯಿ 20 ರೂಪಾಯಿ ತೊಗೊಳ್ತಾರೆ ಜ್ಯೂಸ್ಗೆ. ಹಂಗೆ ಜಾಸ್ತಿ ಆಗ್ತಾನೆ ಇರುತ್ತೆ. ನೋಡಿ ಇಲ್ಲಿಂದ ಈ ವ್ಯೂ ಯಾವ ಥರ ಇದೆ. ಇನ್ನೂ ಸ್ವಲ್ಪ ಮೇಲೆ ಹೋಗ್ತಾ ನಾವು ಫ್ಲೈಟಲ್ಲಿ ಹೋಗ್ತೀವಲ್ಲ, ಕೆಳಗಡೆ ಊರು ಯಾವ ಥರ ಕಾಣಿಸುತ್ತೋ ಆ ಥರ ಕಾಣಿಸ್ತಾ ಇದೆ ಎಲ್ಲ ಸಣ್ಣದಾಗೆಲ್ಲ. ಈಗ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದ್ವಿ. ನೋಡಿ ಯಾವ ರೀತಿ ಇದೆ ರೋಡು. ಮಕ್ಕಳು ಇಟ್ಕೊಂಡು ಹತ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ನಾನು ಸಹ ಎತ್ಕೊಳಕ್ಕಾಗಲಿಲ್ಲ. ಇಬ್ಬರು ಅಣ್ಣ ಅದಕ್ಕೆ ಇಬ್ಬರೇ ಅವರೇ ಸ್ವಲ್ಪ ಹೊತ್ತು ಎತ್ಕೊಂಡು ಬರ್ತಾಯಿದ್ರು. ಅವಳು ನಡೆಯೋದಕ್ಕೆ ಅಂದರೆ ಇಟ್ಕೊಂಡು ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಅಲ್ಲಿ ಕೆಲವು ಕಡೆ ಇಳಿಯೋಕ್ಕಾಗಲ್ಲ, ಸ್ವಲ್ಪ ಕಲ್ಲು ಬಂಡೆ ಜಾಸ್ತಿನೇ ಇರುತ್ತೆ, ಒಂದು ಸ್ವಲ್ಪ ಎತ್ತಗೆ ಅವು. ಅದಕ್ಕೆ ಆದಷ್ಟು ಇಟ್ಕೊಂಡು ಹತ್ತಾ ಇದ್ವಿ. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ರೋಡಲ್ಲಿ ಕೆಳಗಡೆ ಎಲ್ಲ. ನೋಡು, ಸ್ವಲ್ಪ ಹೊತ್ತು ಅಣ್ಣ ಒಬ್ಬರು ಅವರೊಬ್ಬರು ಇದು ಮಾಡಿಕೊಂಡು ಹೋಗ್ತಾಯಿದ್ವಿ. ಸ್ವಲ್ಪ ಹೊತ್ತು ಅಲ್ಲೇ ರೆಸ್ಟ್ ಮಾಡಿ ಇನ್ನು ಮುಂದಕ್ಕೆ ನಾವು ಇಲ್ಲಿ ಕೈಲಾಸಗಿರಿ, ಅಲ್ಲಿ ಶಿವಪಾರ್ವತಿ ಅರ್ಧನಾರೀಶ್ವರ ದೇವಸ್ಥಾನಕ್ಕೆ ಅಲ್ಲಿಗೆ ಬಂದಿದ್ದೀವಿ ಈಗ. ಇಲ್ಲಿ ಸಹ ಪೂಜೆ ಚೆನ್ನಾಗಿ ಮಾಡ್ತಾರೆ ಎಲ್ಲನೂ. ಇಲ್ಲಿ ಸಹ ಒಂದೆರಡು ಫೋಟೋ ತೆಗೆಸ್ಕೊಂಡು ಒಳಗಡೆ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ಈಗ ನಾವು. ಇಲ್ಲಿ ಬಂದುಬಿಟ್ಟು 12 ಜ್ಯೋತಿರ್ಲಿಂಗಗಳು ಇಲ್ಲೇ ಇದ್ದಾವೆ. ಇಲ್ಲೆಲ್ಲ ಪೂಜೆನೂ ಸಹ ಮಾಡಿಕೊಡ್ತಾರೆ. ಅಲ್ಲಿ ದುಡ್ಡು ಕೊಟ್ಟರೆ ನಾವು ನೀರು ಸಹ ಅಲ್ಲಿ ನಮ್ಮ ಕೈಯಿಂದ ಪೂಜೆ ಮಾಡಿಸಿ ಗೋತ್ರ ಎಲ್ಲ ಹಾಕಿಸಿ ಪೂಜೆ ಮಾಡಿಸ್ತಾರೆ. ಇಲ್ಲಿ ಒಬ್ಬರು ಸಹ ಮಾಡಿಸ್ತಾ ಇದ್ರು. ನಾವೆಲ್ಲ ದರ್ಶನ ಮಾಡ್ಕೊಂಡು ಹಾಗೆ ಮುಂದೆ ಹೋದ್ವಿ. 12 ಜ್ಯೋತಿರ್ಲಿಂಗನೂ ಯಾವ್ಯಾವ ಕಡೆ ಇದ್ದಾವೆ ಅಂತಂದು ಎಲ್ಲ ಒಂದೊಂದು ಜ್ಯೋತಿರ್ಲಿಂಗಕ್ಕೆ ಹೆಸರುಗಳು ಹಾಕಿ ಎಲ್ಲ ಇದು ಮಾಡಿದ್ದಾರೆ. ಕೃಷ್ಣೇಶ್ವರ, ಯಲ್ಲೋ ಮಹೋರ, ಮತ್ತು ರಾಮೇಶ್ವರಂ ತಮಿಳ್ನಾಡು, ನಾಗನಾಥೇಶ್ವರ ನಾಗನಾಥ್ ಗುಜರಾತ್, ಸೋಮನಾಥ್ ಗುಜರಾತ್ ಅಂತ, ಮಹಾಕಾಲೇಶ್ವರ, ಭೀಮಶಂಕರ, ಯಾವ ಪ್ಲೇಸಲ್ಲಿ ಇದ್ದಾವೋ ಅವನ್ನೆಲ್ಲ ಹಾಕ್ಬಿಟ್ಟು ಆ ಥರ ಬೋರ್ಡ್ ಹಾಕಿದ್ದಾರೆ. ನಾವು ಅಷ್ಟು ದೇವಸ್ಥಾನಕ್ಕೆ ಅಲ್ಲಿ ಹೋಗಿ ಬರ್ತೀವಿ ಗೊತ್ತಿಲ್ಲ. ಇಲ್ಲೇ ಅಂತೂ ನೋಡೋಕೆ ದರ್ಶನ ಸಿಕ್ತು ನಮಗೆ. ಎಲ್ಲ ಒಂದೊಂದು ಫೋಟೋನು ತೆಕ್ಕೊಳ್ತಾ ಇದ್ದೀನಿ ಇಲ್ಲಿ. ನೀವು ಯಾರಾದರೂ ಹೋಗಿ ಬಂದಿದ್ದರೆ ಕಾಮೆಂಟ್ ಮಾಡಿ. ಅಲ್ಲಿಗೆಲ್ಲ ಹೋಗಿ ಬಂದಿರಿ, ಇಲ್ಲಂತೂ ಮುಕ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಇಲ್ಲಿ. ಇನ್ನು ಇಲ್ಲಿ ಸ್ವಲ್ಪ ಮುಂದಕ್ಕೆ ಬಂದರೆ ಈ ಥರ 3 ಬೆಳ್ಳು ಇಟ್ಬಿಟ್ಟು ಒಂದು 20 ರೂಪಾಯಿ ಕೊಟ್ಟು ಪೂಜೆ ಮಾಡಿಸಿ ಪೂಜೆ ಮಾಡ್ತಾರೆ ಅಲ್ಲಿ. ಈ ಥರ 3 ಬೆಳ್ಳು ಬಿಟ್ಬಿಟ್ಟು ನಿಮ್ಮ ಇಷ್ಟ ಏನೇನೋ ಪ್ರಾರ್ಥನೆ ಮಾಡ್ಕೊಳ್ರಿ ಅಂತಂದು ಇಲ್ಲಿ ಅಕ್ಕನೂ ಅತ್ತಿಗೆ ಎಲ್ಲರೂ ಅವರು ಸಹ ಇಟ್ಟು ಪೂಜೆ ಮಾಡಿಸ್ಕೊಳ್ತಾ ಇದ್ದಾರೆ ಎಲ್ಲರೂ. ಇನ್ನು ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನಾವು ಹೊರಗಡೆ ಬಂದು ಶಿವಪಾರ್ವತಿ ಅಲ್ಲಿ ಫೋಟೋ ತೆಗೆಸ್ಕೊಳ್ತಾ ಇದ್ದೀವಿ ಈಗ. ಎಲ್ಲಿ ಕೂತ್ಕೊಳ್ತೀರಾ? ಸಖತ್ತಾಗಲೇ ಬಿಸಿಲಾಗ್ತಾ ಇತ್ತು. ನಾವು ಹೋಗಿದ್ದಾಗಲೇ 2 ಗಂಟೆ ತಲುಪೋದಕ್ಕೆ ಅಲ್ಲೇ ಆಗಿಬಿಡ್ತು ನಮಗೆ. ಆದಷ್ಟು ಕೆಳಗಡೆ ಬರ್ಸ್ಕಿನ್ನು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇಲ್ಲಿಗೆ ಸಾಕು ಅಂತ ಅಂದ್ಕೊಂಡ್ರೆ ಇಲ್ಲ, ಮೇಲಕ್ಕೆ ಹೋಗಲೇಬೇಕು ತುದಿಗೆ ಅಂತಂದು ಇಲ್ಲಿಗೆ ಬಂದಿದ್ದೀವಿ ಈಗ. ಸ್ವಲ್ಪ ನೋಡಿ ಆಗಲೇ ಎಷ್ಟು ಮೇಲಕ್ಕೆ ಬಂದಿದ್ವಿ. ಇವಾಗ ಅಲ್ಲಿಂದ ಸ್ವಲ್ಪ ಮೇಲಕ್ಕೆ ಬಂದ ತಕ್ಷಣ ಒಂದೊಂದು ವ್ಯೂ ಒಂದೊಂದು ಥರ ಆಗಿರುತ್ತೆ. ನೋಡ್ತಾ ಇರೋದು ಮೆಟ್ಲು ಯಾವ ಥರ ಇದೆ. ನಾವು ಅರ್ಧ ಪಾದ ಇಡ್ಬೋದು ಅಷ್ಟೇ ಅಲ್ಲಿ. ಕೆಲವು ಕಡೆ ಸ್ವಲ್ಪ ಆಗಲಿದೆ, ಕೆಲವು ಕಡೆ ಸ್ವಲ್ಪ ಚಿಕ್ಕದಾಗಿದೆ ಮೆಟ್ಲು. ಆದಷ್ಟು ನಾವು ನೋಡ್ಕೊಂಡು ಹತ್ತಬೇಕು. ಕೊನೆಗೂ ಇಲ್ಲಿ ರೀಚ್ ಆಗಿದ್ದೀವಿ ಈಗ ಬಸವಣ್ಣನ ಹತ್ರ. ಇಲ್ಲಿ ಗಂಟೆ ಕಟ್ಟಿದ್ರೆ ಅಲ್ಲಿ ತುಂಬ ಒಳ್ಳೆಯದಾಗುತ್ತೆ ಅಂತಂದು ಸ್ವಲ್ಪ ಹಿಂದೆಯಿಂದ ಇನ್ನೂ ಅಷ್ಟೊಂದು ಫೆಸಿಲಿಟೀಸ್ ಇಲ್ಲ. ಬರೀ ಕಬ್ಬಣದ ಮೇಲೆ ಕಾಲಿಟ್ಕೊಂಬರ್ಬೇಕು. ಆದಷ್ಟು ನಾವು ಹುಷಾರಾಗಿ ಬರಬೇಕು ಅಲ್ಲಿ ಮಾತ್ರ. ಇನ್ನು ಈ ಕಡೆ ಬಂದುಬಿಟ್ಟು ಅಲ್ಲಿ ಕಾಯನ್ನು ನಿಲ್ಲಿಸೋ ಜಾಗ ಅಂತಂದು ಅಲ್ಲಿ ಸಹ ಒಂದು ಪ್ರತೀತಿ ಇದೆ. ಅಲ್ಲಿ ಎಲ್ಲ ಹೋಗ್ಬಿಟ್ಟು ಹಿಂದೆ ಸುತ್ತೂರೆಲ್ಲ ದೇವಸ್ಥಾನದ ಹತ್ರ ಎಲ್ಲ ಅಲ್ಲಿ ಫೋಟೋ ತೆಗೆಸ್ಕೊಳ್ತಾ ಇದ್ದೀವಿ ಈಗ. ಫುಲ್ ಮೇಲಿಂದ ವ್ಯೂ ಯಾವ ಥರ ಇದೆ ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನೀವು ಹೋಗಿ ಬಂದಿದ್ರೆ, ಯಾರ್ಯಾರು ಹೋಗಿ ಬಂದಿದ್ರೆ ಕಾಮೆಂಟ್ ಮಾಡಿ. ಒಂದಿನ ಟ್ರೆಕ್ಕಿಂಗ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಪ್ಲೇಸ್ ಇದು. ನಾವು ಎಲ್ಲಿಗಾನ ಹೋಗ್ಬೇಕಂದ್ರೆ ಬರೀ ದೇವಸ್ಥಾನ ಅಂತಂದರೆ ಈ ಥರ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋದರೆ ತುಂಬ ಎಂಜಾಯ್ ಮಾಡೋದು. ಫ್ರೆಂಡ್ಸ್ ಜೊತೆ ಹೋಗ್ಬೋದು, ಇನ್ನೂ ತುಂಬ ಚೆನ್ನಾಗಿರುತ್ತೆ. ಲಗೇಜ್ ಇಟ್ಕೊಂಡು ಹೋಗೋಕ್ಕಾಗೋದಿಲ್ಲ. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ಈ ಸತಿ. ಸಿಂಪಲ್ಲಾಗೆ ಅನ್ಎಕ್ಸ್ಪೆಕ್ಟೆಡಾಗಿ ಹೋದ್ರೂ ತುಂಬ ಚೆನ್ನಾಗಿತ್ತು. ವೆದರ್ ಒಂದು ಸ್ವಲ್ಪ ಬಿಸಿಲು ಕಡಿಮೆ ಇದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು. ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಮೇಲೆ ಹೋಗುವಾಗ ಇಲ್ಲಿ
ದರ್ಶನ ಮಾಡ್ಕೊಂಡಿರಲಿಲ್ಲ ಗಂಗಾ ಮಾತೆಯಲ್ಲಿ. ಅಲ್ಲೂ ಸಹ ನೀರು ಉಕ್ಕಿ ಇದೆ. ನಾವು ಬೆಟ್ಟದ ಮೇಲೆ ಹೋದ್ರೆ ನೀರಿಲ್ಲ ಅಂತಿರ್ತೀವಲ್ಲ, ಆ ಬೆಟ್ಟದಲ್ಲೇ ಅಷ್ಟೊಂದು ನೀರಿದೆ. ಅಲ್ಲಿಂದ ಬಂದು ಒಳ್ಕಲ್ ತೀರ್ಥದ ಹತ್ರನೇ ಇದ್ದು ಅಲ್ಲಿ ಸ್ನ್ಯಾಕ್ಸ್ ತೊಗೊಂಡೋಗಿದ್ವಲ್ಲ, ಸ್ವಲ್ಪ ದಿಲ್ ಪಸಂದು ಚಕ್ಲಿ ಅವನ್ನೆಲ್ಲ ತಿಂದ್ಕೊಂಡು ಆಗಲೇ ಸಾಕಾಗಿರೋದಕ್ಕೆ ಈ ಥರ ಅಣ್ಣ ಅವಳನ್ನ ಈ ಥರ ಕಂಬಿ ಮೇಲೆ ಇಟ್ಕೊಂಡು ಬರ್ತಾ ಇದ್ದಾರೆ ಈಗ. ಅವಳು ಸಹ ತುಂಬಾ ಎಂಜಾಯ್ ಮಾಡಿದ್ಲು. ಎಲ್ಲರೂ ಅಲ್ಲಿ ಇಳಿದು ಬಂದಮೇಲೆ ಎಲ್ಲ ಇಲ್ಲಿ ಫೋಟೋ ತೆಗೆಸ್ಕೊಳ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಯಾರ್ಯಾರೆಲ್ಲ ಶಿವಗಂಗೆ ಬೆಟ್ಟಕ್ಕೆ ಹೋಗಿದ್ರೆ ಅವರೆಲ್ಲ ಒಂದು ಲೈಕ್ ಮಾಡಿ.